ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ ಆತ್ಮೇಲೆ ನಿಮ್ಮ ಈ ಸೀತಾರಾಮ್ ಅಥವಾ H16 ಮೂಲಕ ಒಂದಿಷ್ಟು ಸರ್ಕಾರದ ಸ್ಕೀಮ್ಗಳ ಒಂದೇದಲ್ಲಿ ಬಡವರಿಗೆ ಅನುಕೂಲ ಆಗಲಿ ಅನ್ನೋಂಥ ಸ್ಕೀಮ್ಗಳು, ಅದರಲ್ಲೂ ಆಯುಷ್ಮಾನ್ ಭಾರತ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಆರೋಗ್ಯಕ್ಕಾಗಿ ಒಂದಿಷ್ಟು ನಮ್ಮ ಸರ್ಕಾರಗಳು ಹೆಲ್ಪ್ ಮಾಡುವಂಥ ಒಂದು ಏನಪ್ಪ ಸಹಾಯ ಹಸ್ತಗಳನ್ನು ಚಾಚಿದ್ರು. ಅದರಲ್ಲೇ ಒಂದಿಷ್ಟೇನು ಬಡ ಜನರಿಗೆ ಇದ್ದಂಥ ಈ ಸ್ಕೀಮ್ಗಳು ಬಡವರಿಗೆ ಸರಿಯಾಗಿ ಮುಟ್ತಾ ಇಲ್ಲ ಅನ್ನೋಂಥ ರಿಪೋರ್ಟ್ಸ್ಗಳು ಬಂದಿದ್ದವು. ಆ ದಿಶೆಯಲ್ಲೇ ನಮ್ಮ ರಿಪೋರ್ಟ್ಸ್ಗಳ ಮೂಲಕನೂ ಸಹಿತ ಒಂದಿಷ್ಟು ಸರ್ಚ್ ಮಾಡಿಸಿದಾಗ ಹೌದು, ಒಂದು ಏನೋ 2 ಲಕ್ಷದ್ದಾಗಿರ್ಬೋದು ಹಾರ್ಟ್ದು ಅಥವಾ ಮತ್ತಾವುದೋ ಆಪ್ರೇಷನ್ದು, ಅದ್ರ ಮೇಲೆ ಮತ್ತೆ 20, 30, 50 ಸಾವಿರಗಳವರೆಗೆ ದುಡ್ಡು ಕೇಳ್ತಾ ಇದ್ದಾರೆ ನಮ್ಮ ಈ ಆರೋಗ್ಯ ಕೇಂದ್ರಗಳ ಮೂಲಕ ಅನ್ನುವಂಥದ್ದು ಬಂದಾಗ ಹಲವು ಕಡೆ ಅದು ಸರಿ ಕರೆ ಅನಿಸ್ತು. ಆ ದಿಶೆಯಲ್ಲೇ ಒಂದಿಷ್ಟು ವರದಿಗಳು ಇತ್ತೀಚಿನ ಮೇಲೆ ಪ್ರಕಟ ಆಗಿ ನೀವು ನೋಡಿದಿರಿ. ಅದರಲ್ಲೂ ಮುಖ್ಯವಾಗಿ ಜೆ ಕೋ ಹಾಸ್ಪಿಟಲ್ ಕನ್ನಡಪ್ರಭದ್ದು ಆ ನೆಲೆಯಲ್ಲಿ ಅಲ್ಲಿ ಒಂದಿಷ್ಟು ಏನೋ ಆದಾಗ ನಮ್ಮ ರಿಪೋರ್ಟ್ ಕೊಟ್ಟಂಥ ವರದಿಗಳ ಆಧಾರದ ಮೇಲೆ ನಮ್ಮ ಚೀಫ್ ಎಡಿಟರ್ ಅಶೋಕ್ ಜ್ಯೋತಿ ಅವರು ಸರ್ಚ್ ಮಾಡಿದಾಗ ಅವರು ಒಂದಿಷ್ಟು ಏನೋ ಕಂಡಾಗ ಅದನ್ನು ವೀಡಿಯೋ ಮಾಡಿ ಮುಂದೆ ಹಂಚಿಕೊಂಡಿದ್ದಾರೆ. ಆ ನೆಲೆಯಲ್ಲಿ ಮತ್ತಷ್ಟು ಡೆವಲಪ್ಮೆಂಟ್ ಆದಾಗ ಏನೇನಾಯಿತು ಅದು ಅನ್ನೋದು ಒಂದಿಷ್ಟು ಇನ್ನೊಮ್ಮೆ ನಾವು ಜನರಿಗೆ ತಿಳಿಸ್ಬೇಕಾಗಿದೆ. ಯಾಕಂದ್ರೆ ಇದು ನಾವು ಮಾಡ್ತಾ ಇರೋದು ಇಲ್ಲಿಯ ನಮ್ಮ ಬಡ ಅನಾರೋಗ್ಯವುಳ್ಳಂಥ ಜನರಿಗಾಗಿ. ಅವ್ರಿಗೆ ಅನ್ಯಾಯ ಆಗೋದನ್ನು ನಾವು ಸಹಿಸ್ಲಿಕ್ಕೆ ಆಗುವುದಿಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡಾಗಿರ್ಬೋದು, ಅಥವಾ ಸರ್ಕಾರಕ್ಕೆ ಇದನ್ನು ಮನವರಿಕೆ ಮಾಡಿಕೊಡುವಂಥದ್ದು ಯಾವ ರೀತಿ ನಡೀತಾ ಇದ್ದಾವೆ ಅನ್ನೋಂಥ ಈ ಘಟನೆಗಳ ಬಗ್ಗೆ ಒಂದಿಷ್ಟು ವಿವರವಾಗಿ ಜೆ ಕೋ ಅದರಲ್ಲಿ ನಡೆದಂತಹ ಅದರ ಹಿನ್ನೆಲೆಯಲ್ಲಿ ಒಂದಿಷ್ಟು ಏನು ಡೆವಲಪ್ ಆಗಿದೆ ಅದನ್ನು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಅದೇನಾಯ್ತು ಅಲ್ಲಿ ಆ್ಯಕ್ಚುಲಿ ಸರ್? ಎಕ್ಸಾಕ್ಟಾಗಿ ಹೇಳ್ಬೇಕಪ್ಪ ಅಂತಂದ್ರೆ ರೀ, ಈಗ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಡಿಯಲ್ಲಿ ಏನಿಲ್ಲಪ್ಪ ಅಂತಂದ್ರು 5 ಲಕ್ಷದವರೆಗೂ ಮುಫ್ತ್ ಇರುತ್ತೆ. ಇಲ್ಲಪ್ಪ ಅಂತಂದರೆ 5 ವರ್ಷದವರೆಗೂ ವಿ ಆರ್ ಫ್ರೀ ಟು ಡೂ ದ ಟ್ರೀಟ್ಮೆಂಟ್ ಅನ್ನುವಂತಹ ಮಾತುಗಳಿರುತ್ತವೆ. ಮತ್ತು PM ನರೇಂದ್ರ ಮೋದಿಯವರು ಕೂಡ ಇದನ್ನು ಒತ್ತೊತ್ತು ಹೇಳ್ತಿರ್ತಾರೆ. ಆಯುಷ್ಮಾನ್ ಭಾರತ್ ಸ್ಕೀಮ್ ಲಾಗು ಆಯಿತು ನಮ್ಮಲ್ಲಿ, ಆಯುಷ್ಮಾನ್ ಭಾರತ್ ಹಾಗೆ ಹೀಗೆ ಅಂತ. ಸೊ ಎಕ್ಸಾಕ್ಟಾಗಿ ಸಾಕಷ್ಟಾಗಿ ಕೇಳಿದ್ದೀವಿ. ಸೊ ಎಕ್ಸಾಕ್ಟಾಗಿ ಬಂದಿರುವಂತಹ ಸಮಸ್ಯೆ ಏನಪ್ಪ ಅಂತಂತಂದರೆ ಹಾಸ್ಪಿಟಲ್ಗಳಿಗೆ ಈ ಒಂದು ಅಮೌಂಟು ಏನಂತೀರ ನೀವು, ಫಾರ್ ಎಕ್ಸಾಂಪಲ್ ಏನೋ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಹಾರ್ಟ್ದೇನೋ ಒಂದು ಸಮಸ್ಯೆ ಆಗಿದೆ, ಸ್ಟಂಟ್ ಹಾಕೋದು ಬರುತ್ತೆ. ಆ ಸ್ಟಂಟ್ ಹಾಕೋದು ಬಂದಾಗ ಗೌರ್ಮೆಂಟ್ ಅವರು ನಿಗದಿತವಾದಂತಹ ಅಮೌಂಟನ್ನು ಕೊಡ್ತಾರೆ. ನಿಗದಿತವಾದಂತಹ ಅಮೌಂಟನ್ನು ಕೊಡೋದ್ರಿಂದ ಸೆನ್ಸ್ ದಟ್ ಏನಪ್ಪ ಅಂತಂತಂದರೆ ಆ ಸ್ಟಂಟ್ ಹಾಕೋದು 20,000 30,000 ಹಾಕಿದ ಮೇಲೆ ಅಲ್ಲ, ಇದು ಗೌರ್ಮೆಂಟು ನಿಗದಿಪಡಿಸಿರೋದು. ಬಟ್ ಹಾಸ್ಪಿಟಲ್ಗಳು ಏನು ಮಾಡ್ತಾ ಇವೆ, ಸರ್ಕಾರ ಕೊಡುವಂತಹ ಅಮೌಂಟು ನಮಗೆ ಸಾಕಾಗಲ್ಲ, ನಾವು ಅದರ ಮೇಲೆ ಖರ್ಚು ಮಾಡ್ತೀವಿ ಅಂತ ಹೇಳಿ ಮೊದಲೇ ಬಡವರು. ಇವಾಗ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಕೂತ್ಕೊಳ್ಳೋರು ಯಾರು? ಬಡವರು. ಸೊ BPLನವರು ಅವರಿಂದ ಮತ್ತೆ 34,000 50,000 60,000 ಬಾಯಿಗೆ ಬಂದಿದ್ದ ರೇಟು. ಪ್ರತಿಯೊಂದು ರೋಗಕ್ಕೂ ಅವ್ರದ್ದೇ ಆದಂತಹ ಒಂದು ರೇಟ್ ಕಾರ್ಡ್ಗಳನ್ನು ಮಾಡ್ಕೊಂಡಿರ್ತಾರೆ ಹಾಸ್ಪಿಟಲ್ನವರು. ಆ ಎಕ್ಸೆಸ್ ಅಮೌಂಟನ್ನು ಆಯುಷ್ಮಾನ್ ಭಾರತ್ ಸ್ಕೀಮ್ದೇನು ಅಮೌಂಟ್ ರಿಲೀಸ್ ಆಗಿರುತ್ತಲ್ಲ, ಫಂಡ್ ರಿಲೀಸ್ ಆಗಿರುತ್ತಲ್ಲ, ಅದರ ಮೇಲೆ ಎಕ್ಸೆಸ್ ಅಮೌಂಟನ್ನು ರಿಲೀಸ್ ಮಾಡ್ತಾರೆ. ಸೊ ಈ ಒಂದು ರಿಲೀಸ್ ಮಾಡ್ತಾರೆ ಅದೇ ಇನ್ ದ ಸೆನ್ಸ್ ದಟ್ ಇವ್ರು ತಗೊಂತಾರೆ ಬಡ ಜನರ ಹತ್ರ, ಡಾಕ್ಟರ್ಸ್ಗಳಾಗಲಿ ಸಂಸ್ಥೆಗಳಾಗಲಿ ತಗೊಂತಾರೆ. ಈಗ ಉದಾಹರಣೆಗೆ ಸ್ಟಂಟಿಗೆ 2 ಲಕ್ಷ ರೂಪಾಯಿ ಇದ್ದಪ್ಪ ಅಂತಂದ್ರೆ ಅದಕ್ಕೆ ಮತ್ತೆ 20 ಅದನ್ನ ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಕೊಡೋದು. ಸೊ ಈ ಪಾರ್ಟಿ ಅವರು ಕೆಲಸಗಳನ್ನ ಮಾಡ್ತಾರೆ. ಕ್ಲಿಯರ್ ಇರ್ತದಲ್ರಿ ಕೆಳಗೆ ಯಾರು ಕೇಳಿ ದುಡ್ಡು ಕೊಡೋದು. ಬಟ್ ಎಕ್ಸಾಕ್ಟ್ ಆಗಿ ಅಲ್ಲಿ ಹೆಂಗಿರುತ್ತೆ ಸರ್, ಒಂದು ಭಯದ ವಾತಾವರಣ ಇರುತ್ತೆ ನಮ್ಮ ಪೇಷಂಟ್ಗೆ. ಸರ್ಕಾರ ತಿಳಿಸಿರ್ತದೆ, ತಿಳಿಸಿರುತ್ತೆ. ಹೊಳ್ಳಿ ಅದ್ರ ಜೊತೆಗೆ ಇವ್ರು ಕೂಡ ಹೇಳ್ತಾರೆ, ದುಡ್ಡನ್ನ ಇಸ್ಕೊಂಡು ಯಾರಾದ್ರೂ ನಿಮ್ಮನ್ನ ಕೇಳಕ್ ಬಂದ್ರೆ ನೀವು ಎಕ್ಸಾಕ್ಟ್ ಆಗಿ ಹೇಳಬೇಕು, ನಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ಮರಳಿ ಆ ಸ್ಕೀಮ್ ಅಂಡರಲ್ಲಿ ಹೆಂಗಿರುತ್ತಂದ್ರೆ ಸರ್, ಆಪ್ರೇಷನ್ ಆದ ತಕ್ಷಣ ಒಂದು ದಿವಸ ಅವ್ರನ್ನ ಅಡ್ಮಿಟ್ ಮಾಡಿ ವಾಪಸ್ ಅವ್ರಿಗೆ ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟು ಅವ್ರ ಊರಿಗೆ ಹೋಗಿ ಬರೋದಕ್ಕೆ ಬಸ್ ಚಾರ್ಜ್ ಕೂಡ ಕೊಡಬೇಕು, ಅದರಲ್ಲಿ ಇರುತ್ತೆ, ಆ ಸ್ಕೀಮಲ್ಲಿ ಇರುತ್ತೆ. ಬಟ್ ಆದರೂ ಕೂಡ ಎಕ್ಸ್ಟ್ರಾ ಚಾರ್ಜಸನ್ನು ತಗೊತಾರೆ. ಓಕೆನಾ? ಸೊ ಇದೊಂದು ಪಾರ್ಟ್ ಆಯಿತು. ಸೊ ಇದನ್ನು ನಾವು ಎಕ್ಸಾಕ್ಟಾಗಿ ಹಿಡ್ಕೊಂಡು ನಾವು ಸಾಕಷ್ಟು ಹಾಸ್ಪಿಟಲ್ಗೆ ನಮ್ಮ ಹತ್ರ ಯಾವ್ಯಾವ ಸ್ಟಿಂಗ್ ಆಪ್ರೇಟೆಡ್ ಬಂದೇವೆ ಅವನ್ನೆಲ್ಲ ನಾವು ಮೇಲ್ಗೆ
ಇದನ್ನು ಮಾಡಿದ್ದೀವಿ, ಕಂಪ್ಲೇಂಟ್ ಹರಿಸಿದ್ದೀವಿ. ಫಾರ್ ಎಕ್ಸಾಂಪಲ್ JJK ಹಾಸ್ಪಿಟಲ್ ಆಯಿತು. ಸೊ ಹಿಂಗೆ ಒಂದು ಹಾಸ್ಪಿಟಲ್ಗಳದ್ದೆಲ್ಲ ನಾವು ಕಳಿಸಿದ್ದೀವಿ. ಪ್ರೆಸಿಡೆಂಟ್ಗೂ ಕಳಿಸಿದ್ದೀವಿ, ಪ್ರೈಮ್ ಮಿನಿಸ್ಟರ್ಗೂ ಕಳಿಸಿದ್ದೀವಿ, ಆಯುಷ್ಮಾನ್ ಭಾರತ್ ಸ್ಕೀಮ್ ಕಳಿಸಿದ್ದೀವಿ, ಗವರ್ನರ್ ಕಳಿಸಿದ್ದೀವಿ, ಯೂನಿಯನ್ ಆ್ಯಂಡ್ ಸ್ಟೇಟ್ ಹೆಲ್ತ್ ಮಿನಿಸ್ಟರ್ಗಳು ಕೂಡ ಕಳಿಸಿದ್ದೀವಿ ಇದನ್ನು. ಮತ್ತೆ ನಮ್ಗೆ ಇನ್ನೊಮ್ಮೆ ರಿಪೋರ್ಟ್ ಏನು ಬಂತಪ್ಪ ಅಂತಂದರೆ ಇಷ್ಟೆಲ್ಲ ಕಳಿಸಿದ್ರು ಕೂಡ ಅವ್ರಿಗೆ ಲೆಟರ್ಗಳು ಹೋಗಿ ಮುಟ್ಟಿದ್ದಾವೆ ಅಂತ ಕೂಡ ಆಯೋಗದವ್ರು ಹೇಳ್ತಾರೆ. ಅವ್ರನ್ನ ಲೆಟರ್ ಹಾಕಿದ್ದೀವಿ ಅಂತ ಕೂಡ. ಸೊ ಇದನ್ನೆಲ್ಲ ಆದರೂ ಕೂಡ ಮತ್ತೆ JJKದಲ್ಲಿ ಮತ್ತೆ ಅಮೌಂಟನ್ನು ಇಸ್ಕೊಂತಿದ್ದಾರೆ ಅನ್ನುವಂತಹ ಮತ್ತೆ ಇನ್ನೊಂದು ವರದಿ ಬಂತು. ಸೊ ಅದನ್ನು ನಾವು ಕೇಳಕ್ಕೆ ಹೋದಾಗ ಅಲ್ಲೇನಾಯ್ತಪ್ಪ ಅಂತಂದರೆ ಅಲ್ಲಿರ್ತಕ್ಕಂತಹ ಮ್ಯಾನೇಜರ್ ಅವರು ನಮಗೆ ಏನು ಹೇಳಿದ್ರು, ಇಲ್ಲ ಸರ್ ಇದನ್ನು ನೀವು ಹೀಗೆ ವಿಡಿಯೋ ಮಾಡ್ಕೋಬೇಡಿ ಹಾಗೆ ಹೀಗೆ. ನಾವೇನು ಹೇಳಿದ್ವಿ, ಇಲ್ಲಪ್ಪ ನಮಗೆ ಒಂದು ಉತ್ತರ ಬೇಕಾಗೈತೆ. ಇಟ್ಟೆಲ್ಲ ಹಾಕಿದ್ರು ಕೂಡ ಇಟ್ಟೆಲ್ಲ ಮಾಡಿದ್ರು ಕೂಡ ಏನಕ್ಕೆ ಮತ್ತೆ ಮರಳಿ ಏನಕ್ಕೆ ನೀವು ಇದನ್ನು ಮಾಡ್ತಾ ಇದ್ದೀರಾ, ದುಡ್ಡು ಇಸ್ಕೊತಾ ಇದ್ದೀರಾ, ಎಕ್ಸೆಸ್ ಅಮೌಂಟನ್ನು ಏನಕ್ಕೆ ಇಸ್ಕೊತಾ ಇದ್ದೀರಾ? ಅದು ಮತ್ತು ಕೂಡ ಕ್ಯಾಶಲ್ಲಿ ಇಸ್ಕೊಂತಾರೆ ಸರ್. ನೋ ಆನ್ಲೈನ್ ಪೇಮೆಂಟ್, ನೋ ರಿಸಿಪ್ಟು ಇಲ್ಲ, ಆನ್ಲೈನ್ ಪೇಮೆಂಟು ಇಲ್ಲ. ಇಲ್ಲಿ IT ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಕಂಪ್ಲೇಂಟ್ ಹರಿಸಿದ್ದೀವಿ ನಾವು ಈ ಒಂದು ವಿಚಾರದ ಕುರಿತಾಗಿ. ಸೊ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಇಸ್ಕೊಂತಿದ್ದಾರೆ ಏನಕ್ಕೆ? ಇದಕ್ಕೆ ಜವಾಬ್ದೇಹಿ ಯಾರು, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ ಹೇಳಿದಾಗ ಸೊ ನಮಗೆ ಮಿಸ್ಲೀಡ್ ಆಯ್ತು. ಅಲ್ಲಿ ಮ್ಯಾನೇಜ್ಮೆಂಟ್ ಕೊಡಬೇಕಾಗಿತ್ತು. ಸೊ ನಮಗೆ ಮಿಸ್ಲೀಡ್ ಏನಾಯ್ತು, ಮ್ಯಾನೇಜ್ಮೆಂಟನ್ನು ಮ್ಯಾನೇಜ್ ಮಾಡೋರು ಯಾರು? ಮ್ಯಾನೇಜರು ಅಲ್ವಾ? ಸೊ ಮ್ಯಾನೇಜರ್ ಇರ್ತಾರಲ್ಲ, ಮ್ಯಾನೇಜರ್ ಸಾಹೇಬ್ರು ಏನು ಹೇಳಿದ್ರು, JJK ಹಾಸ್ಪಿಟಲ್ ಮ್ಯಾನೇಜರ್ ಸಾಹೇಬ್ರು, ಇಲ್ಲ ಇದನ್ನೆಲ್ಲ ಗುರುಗಳು ನೋಡ್ಕೊಂತಾರೆ, ಗುರುಗಳು ಉತ್ತರ ಕೊಡ್ತಾರೆ. ಯಾರು? ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಇವರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅವಾಗ ನಾವೇನಪ್ಪ ಅಂತಂದ್ರೆ ಈ ಪ್ರಶ್ನೆಗಳನ್ನು ಮತ್ತು ಅವ್ರು ಉತ್ತರ ಕೊಡ್ತಾರೆ ಅಂತಂದ್ರೆ ಅವ್ರನ್ನ ಕೇಳಬೇಕಲ್ವಾ. ಸೊ ನಾವು ಕೇಳಿದ್ವಿ, ಆ ಶೋ ಕೂಡ ಅಪ್ಡೇಟ್ ಆಗೈತೆ, ಅಪ್ಲೋಡ್ ಮಾಡಿದ್ದೀವಿ. ಸೊ ಅಲ್ಲಿ ಏನೇನೇನೋ ಮಾತುಗಳು ಬಂದವು, ಏನೇನೋ ಮಾತುಗಳು ಹೋದವು. ಬಟ್ ಎಕ್ಸಾಕ್ಟಾಗಿ ವಾಪಸ್ಸು ಅದೇ ನೈಟು ಏನಂತಾರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ದು ಒಂದು 2 ದಿವಸದಾದಮೇಲೆ ನಮಗೆ ಭಕ್ತಾದಿಗಳಿಂದ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ ಮತ್ತು ಹಾಗೆ ಹೀಗೆ ಗುರುಗಳದಕ್ಕೇನೂ ಸಂಬಂಧನೇ ಇಲ್ಲ, ಹಿ ಈಸ್ ಜಸ್ಟ್ ಅವರು ಒಂದು ಇದನ್ನಿದ್ದಾರೆ, ನಾಮಿನಲ್ ಹೆಡ್ ಇದ್ದಾರೆ, ಅವ್ರಿಗೂ ಇಲ್ಲಿ ನಡೀತಿರ್ತಕ್ಕಂತಹ ಅವ್ಯವಹಾರಗಳಿಗೂ ಸಂಬಂಧನೇ ಇಲ್ಲ. ಆಮೇಲೆ ವಾಪಸ್ಸು ಇದನ್ನೆಲ್ಲ ತಗೊಂಡು ಘಟಪ್ರಭಾ ಪೊಲೀಸ್ ಠಾಣೆಯಲ್ಲೂ ಕೂಡ CPI ಸಾಹೇಬರು, ಮುಲ್ಲಾ ಸಾಹೇಬ್ರು ಇದ್ದಾರೆ. ಸೊ ಅವ್ರ ಮುಂದೆ ಕೂಡ ಇದು ಪ್ರಸ್ತಾಪ ಬಂದಾಗ ಊರಿನೆಲ್ಲ ಹಿರಿಕರು ಬಂದು ಮಾತಾಡಿ, ಇಲ್ಲಪ್ಪ ಇದಕ್ಕೆ ಸ್ವಾಮಿಗಳು ಏನು ಇದನ್ನಿಲ್ಲ, ಜವಾಬ್ದಾರರಲ್ಲ. ಸೊ ಅದಕ್ಕಾಗೇ ಇನ್ನೊಂದು ಇವಾಗ ವಿಡಿಯೋ ಮಾಡ್ತಿರೋದು ನಾವು. ಎಕ್ಸಾಕ್ಟಾಗಿ ಹೇಳ್ಬೇಕಂತಂದರೆ ಜವಾಬ್ದಾರರಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಐತೆ, ಇವರಿದ್ದಾರೆ, ಟ್ರಸ್ಟಿಗಳಿದ್ದಾರೆ, ಹೆಡ್ಗಳಿದ್ದಾರೆ, ಅವ್ರನ್ನ ಕೇಳಿ ಅನ್ನುವಂತಹ ಮಾತು. ಸೊ ಇವಾಗ ಏನಪ್ಪ ಅಂದರೆ ಮತ್ತೆ ಗುರುಗಳು ಅದಕ್ಕೆ ಸಂಬಂಧನೇ ಇಲ್ಲಪ್ಪ ಅಂತಂದರೆ, ಸೊ ಅದೇನು ನಾವು ಇಂಟರ್ವ್ಯೂ ಮಾಡಿದ್ವಲ್ಲ, ಸೊ ಅದು ಒಂದು ರೀತಿ ಹೇಳಬೇಕಪ್ಪ ಅಂತಂತಂದರೆ ಅದು ಮುಂದೆ ಹೋಗ್ಬಿಡ್ತದು, ಅಲ್ಲೇ ಮುಗ್ದು ಹೋಗ್ಬಿಡ್ತದೆ, ಅದು ಇನ್ವ್ಯಾಲಿಡ್ ಇದನ್ನಾದಂಗೆ ಆಯ್ತದು. ಸೊ ಇವಾಗ ಏನಪ್ಪ ಅಂತಂದರೆ ಅದಕ್ಕೆ ಜವಾಬ್ದೇಹಿ ಯಾರು, ಅದನ್ನು ನೀವು ತಗೊಳ್ಳಿ. ಅಲ್ಲೇನಾದರೂ ಅನ್ಯಾಯ ಆಗ್ತಾ ಇದ್ದರೆ ಅಲ್ಲಿ ಊರಿನ ಹಿರಿಕರು ಕೂಡ ಇದೇ ಮಾತು ಹೇಳಿದ್ರು, ಅದೇ CPI ಸಾಹೇಬ್ರ ಮುಂದೆ ಕೂಡ ಇದೇ ಮಾತು ಹೇಳಿದ್ರು. ಅಲ್ಲಿ ಅನ್ಯಾಯ ಆಗ್ತಾ ಇದ್ದರೆ, ಅಲ್ಲಿ ಬಡವರನ್ನು ವಸೂಲಿ ಮಾಡ್ತಾ ಇದ್ದರೆ, ಎಕ್ಸೆಸ್ ದುಡ್ಡು ತಗೊಂಡು ಅಲ್ಲಿ ಏನು ಜನರಿಗೆ ಹರ್ಟ್ ಆಗ್ತಾ ಇದ್ರೆ, ಜನರಿಗೆ ಅನ್ಯಾಯ ಆಗ್ತಾ ಇದ್ರೆ, ಸೊ ನೀವು ಅವ್ರ ಮೇಲೆ ಏನು ಶಿಕ್ಷೆ ತಗೋಬೇಕಂತೀರಲ್ಲ ಅದು ನಮ್ಗೆ ಹೇಳಿ, ನಾವು ಕೂಡ ನಿಮ್ಮ ಜೊತೆ ನಿಮ್ಮ ಹೋರಾಟಕ್ಕೆ ನಾವು ಸೇರ್ತೀವಿ ಅನ್ನುವಂಥ ಅಲ್ಲಿ ಹಿರಿಕರ ಮಾತು ಕೂಡ ಬಂತು. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಅಂದರೆ ಅನ್ಯಾಯಕ್ಕೆ ಯಾರು ಒಳಗಾಗ್ತಿದಾರಲ್ಲ ಅವ್ರ ಜೊತೆಗೆ ನಾವು ನಿಲ್ತೀವಿ ಅನ್ನುವಂತಹ ಮಾತು ಕೂಡ ಅಲ್ಲಿ ಹಿರಿಕರು ಹೇಳಿದ್ರು. ಅದೇ ರೀತಿ CPI ಸಾಹೇಬರು ಕೂಡ ಅದನ್ನೇ ಹೇಳಿದ್ರು. ಸೊ ಇವಾಗ ನಮ್ದೇನಪ್ಪ ಅಂತಂತಂದರೆ ಗುರುಗಳನ್ನು ಸೈಡ್ಕಿಟ್ಟು, ಯಾಕಂದ್ರೆ ಗುರುಗಳದಲ್ಲಿ ಏನು ಪಾತ್ರನೇ ಇಲ್ಲ, ಸಂಬಂಧ ಇಲ್ಲ ಅನ್ನುವಂತಹ ಮಾತು ಬಂದಾಗ ಸೊ ಗುರುಗಳು ಬೇಡ. ಇನ್ನು ನೆಕ್ಸ್ಟು ಅದರದ್ದೇನು ಟ್ರಸ್ಟಿಗಳಿದಾರಲ್ಲ ಅವರನ್ನು ತಗೊಂಡು ಮತ್ತೆ ಇಲ್ಲಿ ನಡೀತಿರ್ತಕ್ಕಂಥ ಹಗರಣವನ್ನು, ಇಲ್ಲಿ ನಡೀತಿರ್ತಕ್ಕಂಥ ಏನಂತೀರ ನೀವು ಅವ್ಯವಹಾರವನ್ನು ನಾವು ಮತ್ತೆ ನಮ್ಮ ಹೋರಾಟ ನಿಲ್ಲಲ್ಲ, ಇದು ಅದು ಜಾರಿಯಾಗಿ ತನಿಖೆ ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಲೋಕಾಯುಕ್ತಗೂ ಕೂಡ ಕಂಪ್ಲೇಂಟ್ ಹಾಕ್ತೀವಿ, ಇನ್ಕಮ್ ಟ್ಯಾಕ್ಸ್ ಕೂಡ ಕಂಪ್ಲೇಂಟ್. ಏನಕ್ಕಂದ್ರೆ ಎಲ್ಲ ಕ್ಯಾಶಲ್ಲಿ ಫ್ಲೋ ಆಗ್ತಾ ಇದೆ. ಕ್ಯಾಶಲ್ಲಿ ಫ್ಲೋ ಆಗ್ತಾ ಇದ್ರೆ ಇಲ್ಲಿ ಶೆಲ್ ಅಕೌಂಟ್ಸ್ಗಳಾಗ್ಬೋದು, ಇಲ್ಲಪ್ಪ ಅಂತಂದರೆ ಅಮೌಂಟು ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಪೋಲ್ ಆಗ್ತಾ ಇದೆ. ಸೊ ಇವೆಲ್ಲ ಮುಂದೆ ಏನು ಆಗ್ತವೆ, ಆಗಬಹುದು, ಹಾಗೇ ಆಗ್ತವೆ. ನಾವು ಇದನ್ನು ಇಲ್ಲಿಗೆ ಬಿಡಲ್ಲ. ಇದರಲ್ಲಿ ಏನಪ್ಪ ಅಂತಂದರೆ ಗುರುಗಳದ್ದೇನೂ ಇಲ್ಲ, ಪೂಜ್ಯರು
ಅವರು ಏನಂತೀರ ನೀವು ಮಠವನ್ನು ಭಕ್ತಾದಿಗಳನ್ನು ನೋಡ್ತಿರ್ತಾರೆ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿ ಏನಂತೀರ ನೀವು ಬಂದಂಥ ಹಿರಿಕರಾಗಲಿ CPI ಸಾಹೇಬ್ರ ಮುಂದೆ ಇದನ್ನೆಲ್ಲ ಒಪ್ಕೊಂಡಿದ್ದಾರೆ. ಉಳಿದ ಅನ್ಯಾಯಗಳ ಎನ್ಕ್ವೈರಿ ಹಾಕಿಸ್ಬೇಕು ಅನ್ನುವಂಥದ್ದು ಅದು ನಾವು ಮಾಡ್ತೀವಿ, ಅದನ್ನು ನಾವು ಮುಂದುವರಿಸ್ತೀವಿ. ಇನ್ನೂ ಅನೇಕ ಹಾಸ್ಪಿಟಲ್ಗಳಿವೆ. ಅವು ಹಾಸ್ಪಿಟಲ್ ಕೂಡ ಇವಾಗ ಏನಂತೀರ ಸರ್ ನೀವು ರಿಪೋರ್ಟ್ಗಳನ್ನು ತೆಗೆಸ್ತಾ ಇದ್ದೀವಿ, ರಿಪೋರ್ಟ್ಗಳು ಬರುತ್ತೆ, ರಿಪೋರ್ಟ್ಗಳ ಮೂಲಕನೇ ನಾವು ಮುಂದುವರಿತೀವಿ. ನೋಡಿ ಸರ್, ವಿದೌಟ್ ಪ್ರೂಫ್ ಅಂತೂ ಏನೂ ಮಾಡೋಕ್ಕಾಗಲ್ಲ, ಪ್ರೂಫ್ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಸೊ ಪ್ರೂಫ್ಗಳಿವೆ. ಇನ್ನು ಮುಂಬರುವ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಪಾಪ ಬಡ ರೋಗಿಗಳ ಪರವಾಗಿ ಹೋರಾಟ ಮುಂದುವರಿಸ್ತಾರೆ. ಬಡವರ ಪರವಾಗಿ ಇದೊಂದು ಹೋರಾಟ ನಡೀಲೇಬೇಕು, ಇದು ನಡೆಯುತ್ತೆ. ಆದ್ಮೇಲೆ ಇಲ್ಲಿವರೆಗೆ ನೀವು ನೋಡಿದ್ರಲ್ಲ ನಮ್ಮ ಸಂಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾಯಿದೆ, ಜೀವದ ಜವಾಬ್ದಾರಿನ ಹೊತ್ಕೊಂಡು ಈ ಬಡವರ ಆಗುತ್ತಿರುವಂಥ ಅನ್ಯಾಯಗಳನ್ನು ಜನರಿಗೆ ತಿಳಿಸೋದು, ಸರ್ಕಾರಕ್ಕೆ ತಿಳಿಸಿ ಅದು ಎನ್ಕ್ವೈರಿ ಆಗಿ ಅದು ನಡೆಯದಂಥ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸಕ್ಕೆ ಆಗ್ತಾಯಿದೆ. ಇದಕ್ಕೆ ನಿಮ್ದೆಲ್ಲ ಸಹಾಯ ಸಹಕಾರ ಭಾಳ ಮಹತ್ವದ್ದು ಇರ್ತದೆ. ನಿಮ್ಮಿಂದ ನಾವು ಸಹಾಯ ಸಹಕಾರ ಅಪೇಕ್ಷೆ ಮಾಡ್ತಾಯಿದ್ದೀವಿ. ಸ್ವತಂತ್ರ ಹೋರಾಟ ಇದೊಂದು, ಅದರಲ್ಲೂ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಳೆಸೋದು ಕಷ್ಟದ ವಿಷಯ ನಿಮಗೆ ಗೊತ್ತದ. ತಮ್ಮಲ್ಲಿ ನಾವು ಮೆಂಬರಿಂದ ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ. ಇರಲಿ, ಇದಕ್ಕೆ ನಿಮ್ಗೆ ಏನು ಅನಿಸ್ತದೆ, ನಾವು ಮಾಡಿದ್ದು ಅಥವಾ ಮಾಡ್ತಾ ಇರೋದು ಸರಿನಾ ತಪ್ಪ, ಇದು ಮಾಡಬೇಕಾ ಮಾಡಬಾರ್ದ, ಅಥವಾ ನಾವು ಹೊರಟಂತ ಹಾಗೆ ಸರಿ ಇದೆಯಾ, ಸರಿ ಇದ್ರೆ ನಮ್ಗೆ ಬೆಂಬಲಿಸ್ರಿ, ತಪ್ಪಿದ್ರೆ ತಿಳಿಸ್ರಿ, ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಒಂದು ಉದ್ದೇಶ ಈ ಒಂದು ಸರ್ಕಾರಿ ಏನು ಅನುಕೂಲಗಳಿದ್ದಾವೆ ಬಡವರಿಗೆ ಅದು ಅವ್ರಿಗೆ ಮುಟ್ಲಿ ಅನ್ನೋದಷ್ಟ. ತಪ್ಪದನ ಇದು. ನೋಡ್ತಾ ಇರ್ರಿ, ಕಾಮೆಂಟ್ ಮಾಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ. ಇದು ನಿಮ್ಮ ಚಾನಲ್ H16 ನ್ಯೂಸ್, ಅರ್ಥಾತ್ ಹೇಸಿತ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.